ಕನ್ನಡದಲ್ಲಿ ಸದ್ಯ ಭೈರತಿ ರಣಗಲ್ ಚಿತ್ರದ ಕ್ರೇಜ್ ಜೋರಾಗಿದೆ. ಪ್ರಚಾರ ಕೂಡ ಹೆಚ್ಚಾಗಿದೆ. ಒಂದು ಒಳ್ಳೆ ಸಿನಿಮಾ ಕೊಡ್ತಿರೋ ಖುಷಿಯಲ್ಲಿ ಶಿವಣ್ಣ ಕೂಡ ಇದ್ದಾರೆ. ಸಿನಿಮಾದ ಇತರ ಸದಸ್ಯರು ಅದೇ ಫೀಲ್ ನಲ್ಲಿ ಇದ್ದಾರೆ. ನವೆಂಬರ್ 15ರಂದು ಶಿವಣ್ಣನ ಫ್ಯಾನ್ಸ್ ಅತಿ ದೊಡ್ಡ ಹಬ್ಬವನ್ನೇ ಮಾಡೋಕೆ ರೆಡಿಯಾಗಿದ್ದಾರೆ. ಡಾಲಿ ಧನಂಜಯ್ ಕೂಡ ಶಿವಣ್ಣನ ಅಭಿಮಾನಿಯೇ ಆಗಿದ್ದಾರೆ. ಹಾಗಾಗಿಯೇ ಅವರು ಒಂದು ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಏನು ಅಂದ್ರೆ, ಭೈರತಿ ರಣಗಲ್ ಚಿತ್ರದಲ್ಲಿರೋ ಶಿವಣ್ಣನ ಗೆಟಪ್ ಏನಿದೆಯೋ ಅದೇ ಗೆಟಪ್ ನಲ್ಲಿ ಬಂದು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಭೈರತಿ ರಣಗಲ್ ಚಿತ್ರದ ಇವೆಂಟ್ ಇತ್ತೀಚೆಗೆ ನಡೆಯಿತು. ಫ್ರೀ ರಿಲೀಸ್ ಇವೆಂಟ್ ಇದಾಗಿತ್ತು. ಕನ್ನಡದ ಬಹುತೇಕ ನಟರು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಬಂದವರೆಲ್ಲ ಚಿತ್ರಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ತಮ್ಮದೇ ರೀತಿಯಲ್ಲಿ ಶಿವಣ್ಣನ ಮೇಲೆ ಅಭಿಮಾನ ವ್ಯಕ್ತಪಡಿಸಿದ್ರು. ಅದರಲ್ಲಿ ಡಾಲಿ ಧನಂಜಯ್ ಅಭಿಮಾನ ವಿಶೇಷವಾಗಿಯೇ ಕಾಣಿಸಿತು ನೋಡಿ. ಎಲ್ಲರೂ ತಮ್ಮ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಾಲಿ ಒಂದು ವಿಚಾರವನ್ನ ಘೋಷಣೆ ಮಾಡಿ ಬಿಟ್ರು. ಭೈರತಿ ರಣಗಲ್ ಚಿತ್ರವನ್ನ ನೋಡಲು ಅಭಿಮಾನಿಗಳು ಕಾಯ್ತಲೇ ಇದ್ದಾರೆ. ಆ ದಿನವನ್ನ ದೊಡ್ಡ ಹಬ್ಬದಂತೆ ಸೆಲೆಬ್ರೇಟ್ ಮಾಡೋಕೆ ರೆಡಿ ಆಗಿದ್ದಾರೆ. ನಾವು ಬರ್ತೀವಿ ಅಂತ ಡಾಲಿ ಧನಂಜಯ್ ಈಗಾಗಲೇ ಹೇಳಿದ್ದಾರೆ. ದಿನಗಳು ಉರುಳಿದಂತೆ ದರ್ಶನ್ಗೆ ಸಂಕಷ್ಟಗಳು ಹೆಚ್ಚಾಗ್ತಾನೆ ಇವೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತೆ FSL ವರದಿ ಪೊಲೀಸರ ಕೈ ಸೇರಿದೆ. FSL ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ವರದಿಯಾಗಿವೆ. ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಮೇಲೆ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ದರ್ಶನ್ ಹಾಗೂ ಇತರೆ ಆರೋಪಿಗಳ ಮನೆಗಳಿಗೆ ಭೇಟಿ ಕೊಟ್ಟು ತನಿಖಾಧಿಕಾರಿಗಳು ಕೆಲ ಪ್ರಮುಖ ಸಾಕ್ಷಿಗಳನ್ನ ಸಂಗ್ರಹಿಸಿದ್ರು. ಕೊಲೆ ನಡೆದ ದಿನ ದರ್ಶನ್ ಧರಿಸಿದ್ದ ಬಟ್ಟೆ, ಬೆಲ್ಟ್ ಹಾಗೂ ಶೂಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಅದೇ ರೀತಿ ಕೊಲೆ ನಡೆದ ದಿನ ಇತರೆ ಆರೋಪಿಗಳು ಧರಿಸಿದ್ದ ಬಟ್ಟೆಗಳನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ರು. ಅದನ್ನೆಲ್ಲ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಪೊಲೀಸರು ಕಳುಹಿಸಿಕೊಟ್ಟಿದ್ರು. ಇದೀಗ ಆ ವರದಿ ಪೊಲೀಸರ ಕೈ ಸೇರ್ತಾ ಇದ್ದ ಹಾಗೆ 6ಕ್ಕೂ ಅಧಿಕ ಆರೋಪಿಗಳ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ದೇಹದ ರಕ್ತದ ಕಲೆಗಳು ಪತ್ತೆಯಾಗಿವೆ. ಎರಡನೇ ಆರೋಪಿ ದರ್ಶನ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ, ರವಿಶಂಕರ್, ನಂದೀಶ್ ಹಾಗೂ ದೀಪಕ್ ಸೇರಿ 6ಕ್ಕೂ ಅಧಿಕ ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಅದು ರೇಣುಕಾಸ್ವಾಮಿ ದೇಹದ ರಕ್ತದ ಕಲೆ ಎಂಬುದು FSL ವರದಿಯಲ್ಲಿ ದೃಢಪಟ್ಟಿದೆ ಎಂದು ತಿಳಿದು ಬಂದಿದೆ. ಜೈಲು ಸೇರಿದ್ದ ವ್ಯಕ್ತಿಯೊಬ್ಬನನ್ನ ಕನ್ನಡದ ನಟ ದುನಿಯಾ ವಿಜಯ್ ಅವರು ಜೈಲಿನಿಂದ ಬಿಡಿಸಿ ಹೊಸ ಬದುಕು ಕಟ್ಟಿಕೊಳ್ಳುವುದಕ್ಕೆ ಪ್ರೇರಣೆ ನೀಡಿದ್ರು. ಆದರೆ ಆರೋಪಿ ವಿಜಯ್ ಅವರ ಉದ್ದೇಶವನ್ನೇ ತಲೆ ಕೆಳಗಾಗಿಸಿದ್ದಾನೆ. ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆಯಾಗಲು ಹಣವಿಲ್ಲದೆ ಪರದಾಡ್ತಾ ಇದ್ದವನಿಗೆ ಆರ್ಥಿಕ ನೆರವು ನೀಡುವ ಮೂಲಕ ದುನಿಯಾ ವಿಜಯ್ ಅವರು ನೆರವಾಗುತ್ತಿದ್ದಾರೆ. ಆದರೆ ಇಲ್ಲೊಬ್ಬ ಆರೋಪಿ ಅವರ ಆಶಯಕ್ಕೆ ಮಣ್ಣಾಕಿದ್ದಾನೆ. ಇನ್ಮುಂದೆ ದುನಿಯಾ ವಿಜಯ್ ಅವರು ಯಾರನ್ನಾದರೂ ಜೈಲಿನಿಂದ ಬಿಡಿಸಬೇಕು ಎಂದಾದರೂ ಪದೇ ಪದೇ ವಿಚಾರ ಮಾಡುವಂತೆ ಆರೋಪಿ ಮಾಡಿದ್ದಾನೆ. ಬೆಂಗಳೂರಿನ ಹೊರವಲಯದಲ್ಲಿ ಇತ್ತೀಚೆಗೆ ಡಬಲ್ ಮರ್ಡರ್ ಆಗಿತ್ತು. ಈ ಮರ್ಡರ್ಗೆ ಸಂಬಂಧಿಸಿದಂತೆ ಇದೀಗ ಬಿಗ್ ಅಪ್ಡೇಟ್ ಒಂದು ಹೊರಬಂದಿದೆ. ಈ ಡಬಲ್ ಮರ್ಡರ್ ಮಾಡಿರುವ ವ್ಯಕ್ತಿಯನ್ನ ಈ ಹಿಂದೆ ಪ್ರಕರಣವೊಂದರಲ್ಲಿ ದುನಿಯಾ ವಿಜಯ್ ಅವರು ಬಿಡಿಸಿದ್ದರು ಎಂದು ಹೇಳಲಾಗಿದೆ. ಈಗ ಆರೋಪಿ ಮತ್ತೆ ತನ್ನ ಹಳೆಯ ಚಾಳಿಯನ್ನ ಮುಂದೆ ಒರೆಸಿದ್ದು ಜೈಲಿನಿಂದ ಬಿಡುಗಡೆಯಾದ ಬೆನ್ನಲ್ಲೇ ಮತ್ತೆ ಜೋಡಿ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಬಾಗಲೂರಿನಲ್ಲಿ ಡಬಲ್ ಮರ್ಡರ್ ಮಾಡಿದ್ದಾನೆ ಎನ್ನಲಾಗಿರುವ ಆರೋಪಿ ಸುರೇಶ್ ಎನ್ನುವವನಿಗೆ ಈ ಮೊದಲು ಶೂರಿಟಿ ಹಣ ನೀಡಿ ವಿಜಯ್ ಅವರು ಬಿಡಿಸಿದ್ರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಆರೋಪಿ ಸುರೇಶ್ ಮಾರ್ಕೆಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಮಾರಾಟ ಮಾಡಿಕೊಂಡು ಒಳ್ಳೆಯ ಜೀವನವನ್ನೇ ಕಟ್ಟಿಕೊಂಡಿದ್ದಂತೆ. ಅಲ್ಲದೆ ಇತ್ತೀಚೆಗೆ ಶೆಡ್ ಒಂದರಲ್ಲಿ ಸಂಬಂಧಿಯ ಮೂಲಕ ಕೆಲಸಕ್ಕೆ ಸೇರಿಕೊಂಡಿದ್ದ ಎನ್ನಲಾಗಿದೆ. ಆದರೆ ಇಲ್ಲಿ ಗುಜರಿ ಮಾರಾಟ ಮಾಡುವ ವಿಚಾರಕ್ಕೆ ಕಿರಿಕಾಗಿದೆ. ಮಾತಿಗೆ ಮಾತು ಬೆಳೆದು ಈತ ಮಂಜುನಾಥ್ ಹಾಗೂ ನಾಗೇಶ್ ಎನ್ನುವರ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಅಭಿಷೇಕ್ ಮತ್ತು ಅವಿವಾ ದಂಪತಿಗೆ ಗಂಡು ಮಗು ಜನನವಾಗಿದೆ. ಮೊಮ್ಮಗನ ಕಂಡು ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಭಾವುಕರಾಗಿದ್ದಾರೆ. ಮೊಮ್ಮಗನ ಎತ್ತಿ ಮುದ್ದಾಡಿದ್ದಾರೆ. ಈ ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಹಿರಿಯ ನಟಿ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಸೊಸೆ ಅವಿವಾ ಸೀಮಂತವನ್ನ ಅದ್ದೂರಿಯಾಗಿ ನೆರವೇರಿಸಿದ್ರು. ತುಂಬು ಗರ್ಭಿಣಿ ಅವಿವಾ ಬಿದ್ದಪ್ಪ ಹಸಿರು ಸೀರೆ ಉಟ್ಟು ಮಿಂಚಿದ್ರು. ಅಭಿಷೇಕ್ ವೈಟ್ ಕಲರ್ ಶೇರ್ವಾನಿ ಜೊತೆಗೆ ಗೋಲ್ಡ್ ಕಲರ್ ಶಾಲ್ ಧರಿಸಿ ಪತ್ನಿಯೊಂದಿಗೆ ತಮಾಷೆ ಮಾಡ್ತಾ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ರು. ಅವಿವಾ ಸೀಮಂತದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು. ಅನೇಕ ಸೆಲೆಬ್ರಿಟಿಗಳು ಹಾಗೂ ಸ್ನೇಹಿತರು ಅಭಿಷೇಕ್ ಹಾಗೂ ಅವಿವಾ ಜೋಡಿಗೆ ಶುಭ ಕೋರಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರುವ ಅವಿವಾ ಬಿದ್ದಪ್ಪ ತನ್ನ ಸೀಮಂತದ ಫೋಟೋಗಳನ್ನು ಹಂಚಿಕೊಂಡಿದ್ರು. ಅವಿವಾ ಶೇರ್ ಮಾಡಿದ್ದ ಫೋಟೋದಲ್ಲಿ ಕುಟುಂಬಸ್ಥರು ಮಾತ್ರ ಕಾಣಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಅವಿವಾ ಬಿದ್ದಪ್ಪ ಅವರ ತಂದೆ, ತಾಯಿ ಸೇರಿದಂತೆ ಸ್ನೇಹಿತರು, ಕುಟುಂಬದ ಸದಸ್ಯರು ಭಾಗಿಯಾಗಿದ್ರು. ಬಿಗ್ ಬಾಸ್ ಕನ್ನಡ 11ರಲ್ಲಿ ಕಳೆದ ವಾರ ತ್ರಿವಿಕ್ರಮ ಹಾಗೂ ಭವ್ಯ ಗೌಡ ಕ್ಯಾಪ್ಟನ್ ಸೀರೀಸ್ ನಲ್ಲಿದ್ರು. ಕ್ಯಾಪ್ಟನ್ ಆಗಲು ಉಗ್ರಂ ಮಂಜು ಮುಂದೆ ತ್ರಿವಿಕ್ರಮ ಆಫರ್ ಕೊಟ್ಟಿದ್ರು. ಫೇವರಿಸಂ ಮಾಡುವುದಾಗಿ ತ್ರಿವಿಕ್ರಮ್ ತಿಳಿಸಿದ್ರು. ಇನ್ನು ಕ್ಯಾಪ್ಟನ್ ಆದ್ರೆ ತಮ್ಮ 3 ಜನರನ್ನ ಅಂದ್ರೆ ಮಂಜು, ಗೌತಮಿ ಜಾಧವ್, ಮೋಕ್ಷಿತಾ ಅವರನ್ನ ನಾಮಿನೇಟ್ ಮಾಡದಂತೆ ತ್ರಿವಿಕ್ರಮ ಬಳಿ ಉಗ್ರಂ ಮಂಜು ಓಪನ್ ಆಗಿ ಫಿಕ್ಸಿಂಗ್ ಮಾಡಿಕೊಂಡಿದ್ರು. ನಾಮಿನೇಷನ್ ಕುರಿತಾಗಿ ಚರ್ಚೆ ಮಾಡುವಂತಿಲ್ಲ ಎಂಬುದು ಬಿಗ್ ಬಾಸ್ ಮನೆಯ ಮೂಲ ನಿಯಮ. ಆದ್ರೆ ಅದನ್ನೇ ಉಲ್ಲಂಘಿಸಿ ಇವರೆಲ್ಲ ಖುಲ್ಲಂ ಖುಲ್ಲಾ ಡೀಲ್ ಮಾಡಿಕೊಂಡಿದ್ರು. ಡೀಲ್ ಮಾಡಿಕೊಂಡು ಕ್ಯಾಪ್ಟನ್ ಆಗಿದ್ದ ತ್ರಿವಿಕ್ರಮಗೆ ಇದೀಗ ಬಿಗ್ ಬಾಸ್ ಮರ್ಮಾಘಾತ ಕೊಟ್ಟಿದ್ದಾರೆ. ನಿಯಮ ಉಲ್ಲಂಘಿಸಿ ನಾಮಿನೇಷನ್ ಬಗ್ಗೆ ಡೀಲ್ ಮಾಡಿಕೊಂಡು ಕ್ಯಾಪ್ಟನ್ ಆದ ತ್ರಿವಿಕ್ರಮ ಬಳಿ ಇದ್ದ ಬಹಳ ಪವರ್ಫುಲ್ ಅಧಿಕಾರವನ್ನ ಬಿಗ್ ಬಾಸ್ ಕಿತ್ಕೊಂಡಿದ್ದಾರೆ. ಪರಿಣಾಮ ತ್ರಿವಿಕ್ರಮ ಬಳಿ ಇದೀಗ ಯಾರನ್ನು ನಾಮಿನೇಟ್ ಮಾಡುವ ಅಧಿಕಾರವಿಲ್ಲದಂತಾಗಿದೆ. ನಾಮಿನೇಷನ್ ಈ ಮನೆಯ ಬಹುಮುಖ್ಯ ಪ್ರಕ್ರಿಯೆ. ಆಡುವ ಸದಸ್ಯರಿಗೆ ಒಬ್ಬರನ್ನು ಮನೆಯಿಂದ ಆಟದಿಂದ ಹೊರಗೆ ಹಾಕಲು ಇರುವ ಏಕಮೇವ ಅಸ್ತ್ರ.
ಕಳೆದ ವಾರ ಈ ಮನೆಯಲ್ಲಿ ಯಾವುದೇ ಎಲಿಮಿನೇಷನ್ ಆಗಿರಲಿಲ್ಲ. ಈ ಮನೆಯ ಹಾಗೂ ಈ ಆಟದ ಅನಿಶ್ಚಿತತೆಯ ಸಂಗತಿಗಳ ಒಂದು ನಿದರ್ಶನ ನಿಮಗೆಲ್ಲ ನೀಡಲಾಗಿತ್ತು. ಆದ್ರೆ ಈ ಮನೆ ಪದೇ ಪದೇ ಈ ಪ್ರಕ್ರಿಯೆಯನ್ನ ಹಗುರವಾಗಿ ಪರಿಗಣಿಸಿ ನಗೆಪಾಟಲು ಮಾಡಿದೆ. ಅದಕ್ಕೂ ಮಿಗಿಲಾಗಿ ಈ ಮನೆಯ ಮೂಲ ನಿಯಮಗಳಲ್ಲಿ ಅಗ್ರಸ್ಥಾನ ಪಡೆದ ನಾಮಿನೇಷನ್ ವಿಚಾರವಾಗಿ ಮನೆಯ ಸದಸ್ಯರು ಪರಸ್ಪರ ಚರ್ಚಿಸಿ ಯೋಜನೆಗಳನ್ನ ಮಾಡಿಕೊಳ್ಳಬಾರದು ಎಂಬುದನ್ನು ಸದಸ್ಯರು ಉಲ್ಲಂಘಿಸಿ ನಾಮಿನೇಷನ್ ನ ತಮ್ಮ ವೈಯಕ್ತಿಕ ಲಾಭಗಳಿಗೆ ವಹಿವಾಟುಗಾಗಿ ಬಳಸಿದ್ದಾರೆ. ನಡೆದ ತಪ್ಪಿಗೆ ಶಿಕ್ಷೆ ಆಗಬೇಕು ಎಂದು ಬಿಗ್ ಬಾಸ್ ತಿಳಿಸಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.